ಬಾದಾಮಿ ತಾಲೂಕು ಚೊಳ್ಚಗುಡ್ಡ ಗ್ರಾಮದಲ್ಲಿ ಗಂಡ ಪ್ರವೀಣ್ ಅಂದಪ್ಪ ಗಂಗಾಲ್ನಿಂದ ದೈಹಿಕ ಹಲ್ಲೆಗೊಳಗಾಗಿ ನೇಣಿಗೆ ಶರಣಾದ ಅಮಾಯಕಿ ವಾತ್ಸಲ್ಯ. ಇದು ಚೊಳ್ಚಗುಡ್ಡದ ಹಾರರ್ ಸ್ಟೋರಿ. ಹೌದು, ಈ ಘಟನೆ ನಡೆದಿದ್ದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಯೋಧರ ಗ್ರಾಮ ಎಂದೇ ಪ್ರಸಿದ್ಧವಾದಂತಹ ಚೊಳ್ಚಗುಡ್ಡ ಗ್ರಾಮದಲ್ಲಿ. ಈ ಘಟನೆಯ ಬಗ್ಗೆ ಖುದ್ದು ಮೃತ ವಾತ್ಸಲ್ಯಳ ಅಕ್ಕ ಛಾಯಾ ವಿವರಿಸಿದ್ದಾರೆ. ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ರಿಜಿಸ್ಟರ್ ಮಾಡಿಸಲಾಗಿತ್ತು ಕೇಸನ್ನು. ಸರಿಸುಮಾರು ಮದುವೆಯಾಗಿ 11 ತಿಂಗಳು ಕಳೆದಿದ್ದು, ಕುಷ್ಟಗಿ ತಾಲೂಕಿನ ಗಜೇಂದ್ರಗಡದ ಮೂಲದ ವಾತ್ಸಲ್ಯ ಎಂಬ 24ರ ಹರೆಯದ ಈ ಯುವತಿಯನ್ನು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೊಳ್ಚಗುಡ್ಡ ಗ್ರಾಮದ ಪ್ರವೀಣ್ ಅಂದಪ್ಪ ಗಂಗಾಲ್ ಜೊತೆಗೆ ಮದುವೆ ಮಾಡಿಸಲಾಗಿತ್ತು. ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ, ಅಲ್ಲಿಯೇ ವಾಸವಿದ್ದರು. ಮದುವೆಯಾದ ಕೆಲವೇ ದಿನಗಳಲ್ಲಿ ಈ ಡೆವಿಲ್ ಪ್ರವೀಣ್ನ ಇನ್ನೊಂದು ಮುಖವನ್ನು ತೋರಿಸತೊಡಗಿದಂತೆ. ವರದಕ್ಷಿಣೆ ತೆಗೆದುಕೊಂಡು ಬರುವಂತೆ ಸತಾಯಿಸಿ ಹಲ್ಲೆ ಮಾಡುವುದು, ಮದ್ಯಪಾನ ಮಾಡಿ ಸಿಗರೇಟ್ ಸೇದಿ ಆ ಸಿಗರೇಟ್ನಿಂದ ಪತ್ನಿ ವಾತ್ಸಲ್ಯಳಿಗೆ ಸುಡುತ್ತಿದ್ದನಂತೆ. ಹೊರಗಡೆ ಪಾರ್ಟಿಗೆ ಬರುವಂತೆ ಒತ್ತಾಯಿಸುವುದು, ಮದ್ಯಪಾನ ಡ್ರಿಂಕ್ಸ್ ಮಾಡುವಂತೆ ಒತ್ತಾಯಿಸುವುದು, ಪದೇ ಪದೇ ದಿನಂಪ್ರತಿ ದೈಹಿಕ ಮತ್ತು ಮಾನಸಿಕ ಹಿಂಸೆ ಕೊಡುತ್ತಿದ್ದನಂತೆ. ವಾತ್ಸಲ್ಯಳ ಪ್ರತಿ ಮಾನವ ರೂಪಿ ರಾಕ್ಷಸವಾಗಿ ಪರಿವರ್ತಿಸಿದಂತೆ. ಇವನ ಉಚ್ಚಾಟವನ್ನು ಗ್ರಾಮದ ಹಿರಿಯರು ಜಗಳ ಬಗೆಹರಿಸಿ ಹೊಂದಿಕೊಂಡು ಹೋಗುವಂತೆ ಬುದ್ಧಿ ಹೇಳುತ್ತಿದ್ದರು. ಯಾವುದೇ ಪ್ರಯೋಜನವಾಗದೆ ತನ್ನದೇ ಕೃತ್ಯ ಮುಂದುವರಿಸಿದ ಪಾಪಿ ಪ್ರವೀಣ್ ಗಂಗಲ್ ಈ ಹಿಂದೆಯೂ ಒಂದು ಸಲ ಆಸ್ಪತ್ರೆಗೆ ಎಂಎಲ್ಸಿ ಆಗುವ ಹಾಗೆ ಹಲ್ಲೆ ಮಾಡಿದ್ದು ಕಂಡುಬಂದಿತ್ತು. ಆಗಲೂ ಬುದ್ಧಿ ಹೇಳಿ ಕಳಿಸಿತ್ತು ಎನ್ನಲಾಗುತ್ತದೆ. ಇಷ್ಟಾದರೂ ತನ್ನ ಹೇಯ ಕೃತ್ಯ ಬಿಡದೆ ಡೆಡ್ಲಿ ಡೆವಿಲ್ ಪ್ರವೀಣ್ ಗಂಗಾಲ್ ಎಂಬ ಈ ವಿಕೃತ ಮನಸ್ಸಿನ ಡೆವಿಲ್ ಪ್ರವೀಣ್ ಅಂದಪ್ಪ ಗಂಗಾಲ್ ಎಂಬ ಮಹಾನುಭಾವನ ಚಿತ್ರಹಿಂಸೆ ತಾಳಲಾರದೆ ಪತ್ನಿ ವಾತ್ಸಲ್ಯ ನಿನ್ನೆ 26/3/2025 ಬುಧವಾರದ ಬೆಳಗಿನ ಜಾವ ನೇಣು ಹಾಕಿಕೊಂಡು ಸಾವಿಗೆ ಶರಣಾಗಿದ್ದಾಳೆ ಎಂದು ಮೃತ ವಾತ್ಸಲ್ಯಳ ಅಕ್ಕ ಛಾಯಾ ಕಣ್ಣೀರಿಡುತ್ತಾ ತನ್ನ ಆಕ್ರಂದವನ್ನು ಮಾಧ್ಯಮಗಳ ಎದುರು ತಮ್ಮ ತಂಗಿಗಾದ ಅನ್ಯಾಯವನ್ನು ಹೇಳಿಕೊಂಡಿದ್ದಾರೆ. ತನ್ನ ತಂಗಿಗೆ ಸಾವಿಗೆ ಕಾರಣವಾದಂತಹ ಎಲ್ಲ ಉಗ್ರರಿಗೂ ಕೂಡ ಶಿಕ್ಷೆಯಾಗಬೇಕು. ಇದು ಇಡೀ ಹೆಣ್ಣು ಮಕ್ಕಳ ಕುಲಕ್ಕೆ ಮಾದರಿಯಾಗಲಿ. ನನ್ನ ತಂಗಿಯ ಸಾವಿನ ಶಿಕ್ಷೆ ಎಂದು ಆಕ್ರಂದವನ್ನು ಹೊರಹಾಕಿದರು. ಇನ್ನು ಮೃತ ವಾತ್ಸಲ್ಯಳ ಅಜ್ಜಿಯವರ ತಾಯಿ, ಅಪಾರ ಬಂಧು ಬಳಗದವರು ಆಕ್ರಂದವು ಚೊಳ್ಚಗುಡ್ಡ ಗ್ರಾಮದಲ್ಲಿ ಪತಿ ಪ್ರವೀಣ್ ಗಂಗಾಲ್ ಮನೆ ಎದುರು ಆಕ್ರಂದನ ಮುಗಿಲು ಮುಟ್ಟಿತ್ತು. ಇಡೀ ಗ್ರಾಮವೇ ಈ ಘಟನೆಯಿಂದ ತಲ್ಲಣಗೊಂಡಿದೆ. ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದು, ಪತಿ ಪ್ರವೀಣ್ ಅಂದಪ್ಪ ಗಂಗಾಲ್ ಜೊತೆ ಅವರ ಸಹೋದರಿಯರು, ತಾಯಿ ಎಲ್ಲರ ಹೆಸರುಗಳು ಕೇಳಿಬಂದಿವೆ ಎನ್ನುತ್ತಿದ್ದಾರೆ. ಮೃತ ವಾತ್ಸಲ್ಯಳ ಅಕ್ಕ ಛಾಯಾ ಹಾಗೂ ಛಾಯಾ ಅವರ ಪತಿ ಪ್ರಕಾಶ್ ಆರೋಪಿಸಿದ್ದಾರೆ. ನಟ ದರ್ಶನ್ ಗ್ಯಾಂಗ್ ಹೇಗೆ ರೇಣುಕಾ ಸ್ವಾಮಿಯನ್ನು ಚಿತ್ರಹಿಂಸೆ ನೀಡಿಕೊಂಡ ಹಾಗೆ ಈ ಪ್ರವೀಣ್ ಅಂದಪ್ಪ ಗಂಗಾಲ್ ಎಂಬ ಡೆವಿಲ್ ಭೂತ ಪ್ರತಿದಿನ ಚಿತ್ರಹಿಂಸೆ ನೀಡಿ ತಾನೇ ಸಾಯುವ ಹಾಗೆ ಮಾಡಿದ್ದಾನೆ ಎಂದು ಮೃತ ವಾತ್ಸಲ್ಯಳ ಅಕ್ಕ ಛಾಯಾ ಆರೋಪಿಸಿದ್ದಾರೆ. ಮೃತ ವಾತ್ಸಲ್ಯಳ ದೇಹವನ್ನು ಬಾದಾಮಿ ತಾಲೂಕು ಆಸ್ಪತ್ರೆಗೆ ಶವ ಪರೀಕ್ಷೆಗೆ ಆಂಬ್ಯುಲೆನ್ಸ್ನಲ್ಲಿ ಕರೆತರಲಾಗಿದ್ದು, ಶವ ಪರೀಕ್ಷೆ ನಡೆಸಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, YH ವಾಲಿಕಾರ್, ಕನಕ ಟಿವಿ. ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ. ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ತಪ್ಪದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ, ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ.
ಅಯ್ಯ ಕುಡಿಯಾಗ ಒಂದಲ್ಲ ಸರೈ ಬಾಟ್ಲಿ ಮುಂದ ಊಟ ಮುಂದ ಈಗ ನಿಮ್ಮಪ್ಪ ನಿಕ್ರಿಯವ ನಾನು ಕುಡಿಬೇಕಂದ್ರೆ ಕುಡಿಬೇಕು ತಿನ್ಬೇಕಂದ್ರೆ ತಿನ್ಬೇಕಾಕಿ ಹೇಳ್ತಿದ್ದಾಗ ಫೋಟೋ ತೆಗೆದು ಹಾಕ್ಯಾನ ಈಕಿ ಕುಡ್ದಾಳ ಈಕಿ ಸರೈ ಕುಡ್ದ್ಯಾಳ ನೀ ಕುಡಿಲಿಕ್ರ ಫೋನ್ ನೋಡ್ರಿ ಫೋನ್ ಹಾಕ್ತೀನಿ ನೋಡಿ 8 ದಿನ ಕುಡಿಗಿಲ್ಲ ಅಂದ್ರ ಮೈ ಹೊಡೆದು ಹೊಡ್ಕದ ಹಾಕ್ಬಿಡ ಇವ ಹಳೆ ತನಕ ಬಂದು ನಮ್ಮ ಮಗಳು ಹೊರಗೆ ಹಾಕದ ಹಾಕ್ತಾರೆ ನಮ್ಮ ಮೊಮ್ಮಗಳು ಹೇಳಿದ್ರು ಬಂದು ಹೇಳಿದ್ರು ಗುಡಿ ಕೆಲಸನ ಹೊರಗೆ ಕೂತೈತೆ ನಮಗಿದು ಅವಾಗ ಗೊತ್ತಾಗ್ತಿಲ್ಲ ಜೀವ ಹೋಗೈತೆ ಅಂತಾರ ಯಾರಿಲ್ಲ ಅಂತೇಳಿ ಮಾಡ್ತಾರ ಅವ್ರ ಮನೆ ಕಾರ ಹಾಕಿ ಸದ್ಯ ಮಾಡಕತ್ತಾರ ಬಂದ್ರಿ ಸರ್ ಎಲ್ಲಾರು ಬಂದು ಮಾತಾಡಿದ್ರಲ್ಲ ಅಲ್ಲಿ ಯಾರಿಗೆ ಉತ್ತರ ಏನು ಮಾಡಿ ತೋರ್ಸ್ರಿ ಮಾಡಿ ತೋರ್ಸ್ರಿ ರೋಸ್ ಮಾಡೋಕ್ಕಿಗೆ ಬರ್ರಿ ಅಂತೇಳಿ ಕುಷ್ಟಿ ಕರ್ಕೊಂಡು ಹೋದ್ರು ಹಿರಿಯರೆಲ್ಲರೂ ಅಲ್ಲಿ ಎಲ್ಲ ಬುದ್ಧಿವಾದ ಹೇಳಿದ್ದ ಇಲ್ಲ ನಾನು ಬದಲಾಗ್ತೀನಿ ಇನ್ಮೇಲೆ ಅವಳಿಗೆ ಯಾವುದೇ ಥರನಾದ ಹಾನಿ ಮಾಡುವುದಿಲ್ಲ ಅಂತ ಹೇಳಿ ಹಿರಿಯರ ಸಮ್ಮುಖದಲ್ಲಿ ಕರ್ಕೊಂಡು ನಿನ್ನೆ ಸೋಮವಾರ ಮಧ್ಯಾಹ್ನ ಕರ್ಕೊಂಡು ಹೋದ್ರು ಅವರು ಮಾವಾದ ಅಂದಪ್ಪ ಅನ್ನೋರು ಗಂಗಲ್ ಅನ್ನೋರು ಕರೆದುಕೊಂಡು ಹೋದ್ರು ಕರೆದುಕೊಂಡು ತೊಳೆದುಕೊಂಡ ಅಂದಪ್ಪ ಗಂಗಲ್ ತೊಳೆದುಕೊಂಡ ಅವರ ಮಾವ ಅವರ ಸಹೋದರಿ ಶಶಿಕಲಾ ಅನ್ನೋರು ಅವರು ಹಿಂಸೆ ಭಾಳ ಅವಳಿಗೆ ಟಾರ್ಚರ್ ಮಾಡ್ಯಾರ ಹಿಂಗ ಮದ್ವೆ ಫೋರ್ಸೇಬಲಿ ಅವರು ಮಾಡಕ್ಕೆ ಅವರ ಕಾರಣ ನಮ್ಮಕ್ಕ ಹೇಳಿದ್ಲು ಅದಕ್ಕೆ ನಾ ಮಾಡಿಕೊಂಡೆ ಪ್ರತಿ ಸಲ ಹುಡುಗಿಗೆ ಹಿಂಗೆ ಮಾಡ್ತಿದ್ರಂತೆ ಇಷ್ಟ ಇಲ್ಲ ಅಂತ ಹೇಳಿದರೆ ಯಾಕೆ ಮಾಡಬೇಕಾಗಿತ್ತು ಇಲ್ಲ ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನಮಗೆ ಬೇಡ ಅಂತ ಹೇಳಬೇಕಾಗಿತ್ತು ಈ ರೀತಿ ನಿನ್ನೆ ಸಾಯಂಕಾಲ ನನ್ನ ತಂಗಿ ನನ್ನ ಜೊತೆ ಮಾತಾಡಿದ್ದಾಳೆ ಮನ್ಯಾಗ ಅಜ್ಜಿ ಜೊತೆ ಮಾತಾಡಿದ್ದಾಳೆ ಮಮ್ಮಿ ಜೊತೆ ಅಂತ ಹೇಳಿದ್ರು ಅದಕ್ಕೆ ನಾವು ಸುಮ್ಮನೆ ಆದ್ವಿ ಬೆಳಿಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀವಿ ಸ್ವಿಚ್ ಆಫ್ ಅವರು ಒಂದು ಫೋನ್ ಮಾಡಿಲ್ಲ ನಮ್ಗೆ 11-12 ಆದರೂ ಫೋನ್ ಮಾಡಿಲ್ಲ ಬೇರೆಯವ್ರ ಮುಖಾಂತರದಿಂದ ನಮ್ಮ ಹುಡುಗಿಗೆ ಹಿಂಗಾಗಿತ್ತು ಅಂತ ಹೇಳಿದ್ರು ಆ ಹುಡುಗಿ ಪರಿಸ್ಥಿತಿ ನೋಡಬಾರ್ದು ಕಿವಿಗೊಡ್ದು ರಕ್ತ ಬಂದಿದೆ ತಲೆ ಆಸರ ಬೌರ್ಚೂರ್ ಚುಡಿ ಎಲ್ಲ ಕಾಲಿಗೆ ಎಲ್ಲದ ಅವಳಿಗೆ ಮಾನಸಿಕ ಹಲ್ಲೆ ಮಾಡಿ ಸಾಯಿ ಹೊಡೆದು ನೇಣು ಹಾಕೊಂಡಾಳ ಅಂತೇಳಿ ಬಿಂಬಿಸ್ತಾರ ಅವರು ಮಾತ್ರ ಅಷ್ಟರು ಅವರ ಸಹೋದರಿಯರನ್ನು ಬಿಡಬಾರ್ದು ಅವ್ರ ಯಜಮಾನ್ರನ್ನು ಯಾರನ್ನು ಬಿಡಬಾರ್ದು ಅವ್ರ ಅತ್ತಿ ಮಾವನ್ನು ಬಿಡಬಾರ್ದು ಅವನು ಯಾರು ಬಿಡಬಾರ್ದು ಅಷ್ಟರಿಗೂ ಗಲ್ಲು ಶಿಕ್ಷೆ ಆಗ್ಲೇಬೇಕು ನಮ್ಗೆ ಆದ ಅನ್ಯಾಯಕ್ಕ ನಮ್ಗೆ ಪರಿಹಾರ ಬೇಕೇ ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ನಮ್ಮ ತಂಗಿ ಓದ್ಲು ಬರಂಗಿಲ್ಲ ಅದು ಗೊತ್ತು ನಮಗೆ ಇಲ್ಲ ಅಂತ ಹೇಳಿಲ್ಲ ಆದ್ರೆ ಒಂದು ಹುಡುಗಿಗೆ ಅನ್ಯಾಯ ಆಗಿದ್ದು ಈ ಸೊಸೈಟಿಯಾಗಿ ಇನ್ನೊಮ್ಮೆ ಆಗ್ಬಾರ್ದು ಯಾರಿಗೂ ಈ ತರ ಆಗ್ಬಾರ್ದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಆಗ್ಬೇಕು ನಿಮ್ಮ ಮುಖಾಂತರಲ್ಲಿದ್ದ ನಾವು ಇಷ್ಟ ನಾ ಹೇಳ್ಕೊಡೋದು ಮತ್ತೆ ಏನು ಇಲ್ಲ ಸರ್ ವಾತ್ಸಲ್ಯರ ಯಜಮಾನ್ರ ಹೆಸರೇನು? ವಾತ್ಸಲ್ಯರ ಅವನ ಹೆಸರು ಪ್ರವೀಣ್ ಅಂದಪ್ಪ ಗಂಗಲ್ ಊರು ಚೊಳಚಗುಡ್ಡ ಬಾದಾಮಿ ತಾಲೂಕು ವಾತ್ಸಲ್ಯರ ಸಹೋದರಿ ಛಾಯಾ ಅಂತಂದು ಹೇಳಿ ಸುಮಾರು ಪ್ರವೀಣ್ ಗಂಗಲ್ ಅನ್ನೋನು 21
2024 ಅವಳಿಗೆ ಮದುವೆ ಮಾಡಿಕೊಟ್ಟಿರ್ತೀವಿ ಹಿರಿಯರ ಸಮ್ಮುಖದಲ್ಲಿ. ಇನ್ನು ಕಳೆದ 1 ವರ್ಷ ಸಹಿತ ಆಗಿಲ್ಲ. ಈ ಚಿತ್ರಹಿಂಸೆ ಮಾಡಿ ವರದಕ್ಷಿಣೆ ಕಿರುಕುಳ ಕೊಟ್ಟು ಅವಳಿಗೆ ಮಾರಣಾಂತಿಕ ಸುಡೋದು, ಬಡಿಯೋದು, ಅಟ್ಗಾಡಿ ಹಾಕೋದು, ಸಿಗರೆಟ್ ಕೊಂಡು ಸುಡೋದು ಎಲ್ಲ ಮಾಡಿ ಅವಳು ನಮ್ಮ ಮುಂದೆ ಹೇಳಲಾಗಿ ನಮ್ಮ ಮಮ್ಮಿಗೆ ಎಲ್ಲರಿಗೂ ತೋರಿಸಿ ನಾವು MLC ಮಾಡಿಸಿದ್ವಿ. ಆದರೂ ಅವಳು ಹಿರಿಯರ ಸಮ್ಮುಖದಲ್ಲಿ ಅವ್ರು ತೊಳೆದುಕೊಂಡು ನಾವು ಹೋಗ್ತೀವಿ ಅಂತಂದ್ರು. MLC ಮಾಡಿದಂಥ ಸಂದರ್ಭದಾಗ ಈ ಹಳ್ಳಿ ಮತ್ತೆ ಎಲ್ಲ ಪಂಚರು ಹಿರಿಯರು ಕೂಡಿಕೊಂಡು ತಮ್ಮೂರಿಗೆ ಬರ್ತೀನಿ ಅಂದರೂ ಕೂಡ ಬೇಡ ಅಂತ ತಿಳ್ಕೊಂಡು ಒಂದು ಹಿರಿಯರು ಬೇರೆ ಒಂದು ಸ್ಥಳದಲ್ಲಿ ಕೂಡಿಕೊಂಡು ಅವಳಿಗೆ ಬುದ್ಧಿ ಎಲ್ಲರಿಗೂ ಅವನು ಎಲ್ಲ ತನ್ನ ತಪ್ಪುಗಳನ್ನು ಒಪ್ಕೊಂಡು ಆಯಿತು ಅಂತಂದೇಳಿ ಒಳ್ಳೆಯವಳಿ ಮಾಡಿ ಈ ಮೊನ್ನೆ ಸೋಮವಾರ 24ನೇ ತಾರೀಕು 24/3/2025 ಮರಳಿ ಅವ್ರ ತಂದೆಯಾಗಿರ್ತಕ್ಕಂಥ ಅಂದಪ್ಪನವ್ರು ಬಂದು ಅವರನ್ನು ಊರಿಗೆ ಕರ್ಕೊಂಡು ಹೋದರು. ಊರಿಗೆ ಕರ್ಕೊಂಡೋಗಿ ಸೋಮವಾರ ಸಾಯಂಕಾಲ ಕರೆದುಕೊಂಡು ಹೋಗಿ ಮಂಗಳವಾರ ಈ ರೀತಿಯಾಗಿ ಬೆಸಗಿದ್ದಾರೆ. ನಮ್ಮ ಸೊಸೆಯನ್ನು ಏನು ಮಾಡಿದ್ದಾರೆ ಅಂತ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವಳಿಗೆ ನೇಣು ಹಾಕಿಕೊಂಡಳಂತಂದು ಸುಳ್ಳು ಇದನ್ನು ಹೇಳಿ ನಾವು ಆ ಶವವನ್ನು ನೋಡಲಾಗಿ ಬಡಿದು ಮತ್ತು ಅವಳಿಗೆ ಚಿತ್ರಹಿಂಸೆ ಕೊಟ್ಟು ಇವತ್ತು ಏನು ಮಾಡಿದ್ದಾರೆ ಅಂದ್ರೆ ಅವಳನ್ನು ಏನು ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ. ಸೊ ಈ ಒಂದು ಕೊಲೆಯನ್ನು ತಾವು ಮೀಡಿಯಾ ವತಿಯಿಂದ ಏನಂದ್ರೆ ಅವಳಿಗೆ ನ್ಯಾಯ